ಏನ್ ಕೇಸ್ ಮೇಡಮ್ ನಮ್ದು ಹೇಳಿ. ಸರ್, ನನ್ನ ಜಮೀನಲ್ಲಿ ಪೊಲೀಸರು ನನ್ಗೆ ಹೇಳ್ದೆ ಕೇಳ್ದೆ ಮಾಹಿತಿ, ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಸರ್, ಮನೆ ಕಟ್ಕೊಂಡಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಗೋಸ್ಕರ ಹೇಳ್ದೆ ಕೇಳ್ದೆ ಡೆಮಾಲಿಷನ್ ಮಾಡಿದ್ರು ಸ್ವಾಮಿ. ಅದ್ ನಾನು FIR ಹಾಕ್ದಾಗ 2 ಮಾಜೂರು ಮಾಡಿದ್ದಾರೆ. 15,000 20,000 ರೂಪಾಯಿಗೆ ಮನೆ ಕಟ್ಬೋದು ಅಂತ ಒಂದು ಫೋರ್ಜರಿ ಮಾಜೂರು ಮಾಡಿದ್ದಾರೆ ನಂದು. ಅದಕ್ಕೆ ಅದಾದ್ಮೇಲೆ ತಹಸೀಲ್ದಾರ್ ಎಲ್ಲಿ ಮನೆ ಕಟ್ಟಿದ್ರಿ? ಯಾವ ಜಮೀನ್ ಯಾರ್ದು? ನಮ್ಮ ಅಪ್ಪಂದು ಸ್ವಾಮಿ, ನನ್ನ ತಂದೆಯವ್ರದ್ದು. ಸೊ ಅದಾದ್ಮೇಲೆ ತಹಸೀಲ್ದಾರ್ ಏನ್ ಮಾಡಿದ್ರು, ಸರ್ವೆ, ನಾನು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟೆ, ನಾನು ಜಮೀನಲ್ಲಿ ಮನೆ ಕೊಟ್ಟಿದ್ದೀನಿ, ಅವ್ರು ಹೇಳ್ದೆ ಕೇಳ್ದೆ ಡೆಮಾಲಿಷನ್ ಮಾಡಿದ್ದಾರೆ, ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ನಾನು ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿದೆ. ಮನವಿ ಮಾಡೋದಕ್ಕೆ ಏನ್ ಮಾಡಿದ್ರು, ಅವರು ಬಂದ್ಬಿಟ್ಟು ನನ್ಗೆ ಮಾಹಿತಿ ನೀಡ್ದೇನೆ ಆರೋಪಿಗಳ ಜೊತೆ ಬಂದ್ಬಿಟ್ಟು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಅನ್ನ ಆರೋಪಿಗಳಿಗೆ RTI ಕೊಟ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಅದನ್ನ ಕೋರ್ಟ್ ಅಲ್ಲಿ ತಗೊಂಬಂದ್ ಕೊಟ್ಟಾಗ ನನ್ಗೆ ಗೊತ್ತಾಯ್ತು ಸ್ವಾಮಿ ಈ ತರ ಸರ್ವೆ ಮಾಡಿದ್ದಾರೆ ಅಂತ. ಆಗ ನಾನು ಕೇಳ್ದೆ, ಜಡ್ಜ್ ಸಾಹೇಬ್ರು ಕೇಳಿದಾಗ ಆಯ್ತು ಹಾಗಾದ್ರೆ ಇದನ್ನ ಇದ್ ಮಾಡಿ ಅಂತ. ಅದಾದ್ಮೇಲೆ ಇವ್ರೇನ್ ಮಾಡಿದ್ದಾರೆ, ಸೆಕ್ರೆಟರಿ ಅವರು, ನನ್ ಮದ್ವೆ ಆಗಿಲ್ಲ, ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನನ್ನ ಕ್ಯಾರೆಕ್ಟರ್ ತೇಜೋವಧೆ ಮಾಡಿದ್ದಾರೆ, ಮದ್ವೆ ಆಗಿದೆ ಅಂತ ಬರ್ದಿದ್ದಾರೆ. ಈಗ ನೀವು ಮೆರಿಟ್ಸ್ ಮೇಲೆ ಹಾಕಿಲ್ಲ, ಇವ್ರು ಕೇಸ್ ಹಾಕಿರೋದು ಇವ್ರ ಮೇಲೆ, ರಿಜಿಸ್ಟ್ರಿ ಮೇಲೆ. ಎಸ್ ಸ್ವಾಮಿ, ಅದ್ರ ಕಂಟೆಂಟ್ ನಾನು ಹೇಳ್ತೀನಿ. ಅದಾಯ್ತು, ಅದರದ್ದು ನಾನು ಐ ವಿಲ್ ಪರ್ಮಿಟ್ ಯು ಟು ಆರ್ಗ್ಯೂ, ಡೋಂಟ್ ವರಿ ಅಬೌಟ್ ದಟ್. ನಾನು 2000 ಈಗ ಸ್ಟೇಟ್ ನ ಇಂಪ್ಲೀಟ್ ಮಾಡಿ ಇದೇ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳ್ತಿರೋದು ಅವರು. ಇಲ್ಲ ಸ್ಟೇಟ್ ನ ಪಾರ್ಟಿ ಮಾಡಿ ಅವ್ರಿಗೆ ಗವರ್ಮೆಂಟ್ ನೋಟಿಸ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ, ಸ್ಟೇಟ್ ನ ಪಾರ್ಟಿ ಮಾಡಿ ಈಗ್ಲೇ ಮಾಡಿ ಗವರ್ಮೆಂಟ್ ಅಡ್ವೊಕೇಟ್ ಒಂದು ಕಾಪಿ ಕೊಡಿ. ಈ ಪೆಟಿಷನರ್ ಇನ್ ಪರ್ಸನ್ ಇಸ್ ಡೈರೆಕ್ಟೆಡ್. ಒಂದು ಸಬ್ಮಿಷನ್ ದಯವಿಟ್ಟು ನನ್ನ ಮಾತು ಕೇಳಿ, ಯಾಕಂದ್ರೆ ನಾನು 12 ವರ್ಷ ಇದೆಲ್ಲ ಬೇಡ. ಏನ್ ನಿಮ್ ಪ್ರೇಯರ್ ಏನ್ ಹೇಳಿ. ಈಗ ಇಲ್ಲಿ ಪ್ರೇಯರ್ ಏನು, ಇವರಿಗೆ ಹೈಕೋರ್ಟ್ ಶುಡ್ ಪರ್ಮಿಟ್ ಯು ಟು ಆರ್ಗ್ಯೂ, ಪರ್ಮಿಟೆಡ್ ಯು ಟು ಆರ್ಗ್ಯೂ. ಬೇರೆ ಪ್ರೇಯರ್ ಬೇಕು ಅಂದ್ರೆ ಗವರ್ಮೆಂಟ್ ಪಾರ್ಟಿ ಮಾಡ್ಬೇಕು, ಕರೆಕ್ಟಾ? ಅಲ್ಲ, ಹೌದು ಮಾಡಿದ, ಹೌದು ಸಮಯ. ಅದ್ರ ಕರುವಾಗ ಒಂದು ಸ್ಮಾಲ್ ಸಬ್ಮಿಷನ್, ಹಂಬಲ್ ರಿಕ್ವೆಸ್ಟ್ ಹೇಳಿ. 12 ವರ್ಷ ನಾನು ಇವರನ್ನು ಫೈಟ್ ಮಾಡ್ತಾ ಬಂದಿದ್ದೀನಿ. ಇವ್ರು ಯಾರು ವೆಂಡಿಂಗ್ ಬ್ರಾಂಚ್ ಅವರು ನನ್ಗೆ ಕೇಳ್ದೆ ಅದನ್ನ ಪೋಸ್ಟಿಂಗ್ ಮಾಡಿದ್ದಾರೆ ಕೋರ್ಟಿಗೆ. ಅದು ನಂದು ರೀಕಾಲ್ ಮಾಡಿದ್ನಲ್ಲಮ್ಮ ನಾನು. ಸ್ವಾಮಿ, ರೀಕಾಲ್ ಆಗಿಲ್ವಾ? ಅದು ರೀಕಾಲ್ ಹಾಕಿದ್ರೆ ನನಗೆ ವಿತೌಟ್ ಇಂಟಿಮೇಷನ್ ರೀಕಾಲ್ ಹಾಕಿದ್ದಾರೆ. ಅದನ್ನು ಸಮೇತ ಹಾಕಿರೋದು ಡಿಸ್ಮಿಸ್ ಮಾಡಿದ್ರು ಸ್ವಾಮಿ, ಸಿ ಫಾರ್ಮ್ ಇಲ್ಲ ಅಂತ ಹೇಳ್ಬಿಟ್ಟು. ಅದು ರೀಕಾಲ್ ಹಾಕಿದಾಗ ಅದು ಕಮಿಟಿ ಮುಂದೆ ಬರ್ಬೇಕು, ಸಿ ಫಾರ್ಮ್ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಸಿ ಫಾರ್ಮ್ ಬಿಡಿ, ನಿಮ್ಮನ್ಗೆ ಆರ್ಗ್ಯೂ ಮಾಡಕ್ ಬಿಡ್ತಾ ಇದೀನಲ್ವಾ, ಅದು ಸಿ ಫಾರ್ಮ್ ಇದ್ದಂಗೆ, ಡೋಂಟ್ ವರಿ ಅಬೌಟ್ ದಟ್. ಮೇಕ್ ಎ ಸಬ್ಮಿಷನ್. ಅದು ರೀಕಾಲ್ ಹಾಕಿ. ಸ್ವಾಮಿ, ಅದು ರೀಕಾಲ್ ಹಾಕಿದೀನಿ ಸ್ವಾಮಿ. ಎಲ್ಲಿದೆ? ಇಲ್ಲ, ಎಲ್ಲಿದೆ ರೀಕಾಲ್ ಹಾಕಿರೋದು? Recall order, no, if I'm right, has been dismissed. Recall order dismiss ಆಗಿದೆಯಾ? Because she's not appeared. Obviously she wouldn't. ಈಗ ಒಂದು ಕೆಲಸ ಮಾಡಿ. So they have told her. ಒಂದು ನಿಮಿಷ. ಈಗ recall application fresh ಆಗಿ ಹಾಕಿ ಒಂದು. I will direct the committee to decide that and place it. ಸ್ವಾಮಿ, ಒಂದು ನಿಮಿಷ. ಈಗ ಅಲ್ಲಿ ಹಾಕ್ತೀರಾ ಇಲ್ವಾ? ಹಾಕ್ತೀನಿ ಸ್ವಾಮಿ, ಅದಕ್ಕಿಂತ ಒಂದು ನಿಮಿಷ. ಏನೂ ಇಲ್ಲ, ಫಸ್ಟ್ ಹಾಕ್ಬಿಟ್ಟು ಬನ್ನಿ ಅಲ್ಲಿ. ದಯವಿಟ್ಟು ಒಂದು ಮಾತು ಕೇಳಿ. ನಾನು ಮೆರಿಟ್ಸ್ ಮೇಲೆ ಏನ್ ಆರ್ಡರ್ ಮಾಡಕ್ ಆಗಲ್ಲ ಇಲ್ಲಿ, unless you get that order recalled and come. ನಿಮ್ ಪ್ರೇಯರ್ ಅಷ್ಟೇ ಇರೋದಿಲ್ಲ. We have told her to file an application to recall that order. The petitioner in ಸ್ವಾಮಿ ಒಂದು ಸ್ಮಾಲ್ ಸಬ್ಮಿಷನ್ ದಯವಿಟ್ಟು ಕೇಳಿ ಸ್ವಾಮಿ. ರೀಕಾಲ್ ಹಾಕಿ ಅಂತ ಹೇಳಿ RJ ಅವರು ಹೇಳಿದ್ರು, ಕಮಿಟಿ ಅವರು ಹೇಳಿದ್ರು ಸ್ವಾಮಿ. ಆ ರೀಕಾಲ್ ನ ಕಮಿಟಿ ಮುಂದೆ ಕೊಡಿ, ಇಲ್ಲ ಎಲ್ಲ RJ ಕೊಡಿ ಅಂತ ಹೇಳಿದ್ರು. ಇವ್ರೇನ್ ಮಾಡಿದ್ರು, ಕೋರ್ಟ್ ಅವರು ಯಾವುದೇ ಮಾಹಿತಿ ಫೋನ್ ಮಾಡ್ಸಿದೀನಿ, ಎಲ್ಲ ಆಗಿದ್ದೆಲ್ಲ ಆಗೋಗಿದೆ. ಈಗ ಅಪ್ಲಿಕೇಶನ್ ಹಾಕಿ ರೀಕಾಲ್ ಮಾಡ್ತಾರೆ. ನಿಮ್ ಪ್ರೇಯರ್ ಅಷ್ಟೇ ತಾನೆ? ಯಾಕಂದ್ರೆ ಅಲ್ಲಿ the petitioner in person shall file an application next month 19th before the committee seeking recall of the application. ನಾಳೆನೇ ಹಾಕಿ ಅದನ್ನ. The committee shall answer the same and place it before the court on the next date. List the matter on 2nd May. ಸ್ವಾಮಿ, ಅದಕ್ಕಿಂತ ಮುಂಚೆ ದಯವಿಟ್ಟು ಹೇಳ್ತೀನಿ, 19th ಗೆ ನಾನಲ್ಲಿ. ಯಾವ 19th ಮೇಡಮ್? ಮೇಡಮ್ ಯಾವ 19th? ಮೇ 19th ಅಲ್ವಾ? ಅಲ್ಲ, ಮೇ 19th ಗೆ ಅಲ್ಲಿ ಲೋಯರ್ ಕೋರ್ಟ್ ಅಲ್ಲಿ. ಮೇ 2nd ಗೆ ಅಲ್ಲ, ಲೋಯರ್ ಕೋರ್ಟ್ ಅಲ್ಲಿ ನನಗೆ ಎವಿಡೆನ್ಸ್ ಹೇಳಕ್ಕೆ ಕರೆದಿದ್ದಾರೆ. ನಾನು ಇಡೀ 12 ವರ್ಷದ್ದು ಹೊರಟೋಗುತ್ತೆ. ಮೇ 2nd ಹಾಕಿದಿನೋ ಇಲ್ವನ? ಈಗ ನೀವು ಲಾಯರ್ ಇಟ್ಕೊಳ್ಳೋದು ಒಳ್ಳೇದು. ಇಲ್ಲ ಸ್ವಾಮಿ, ನಾನು ರಿಕ್ವೆಸ್ಟ್. ಈ ತರ ಆದ್ರೆ ನಾನು ಕಮಿಟಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇಲ್ಲ, ಅದಾದ್ಮೇಲೆ ನಾನು ಇನ್ನು if you are not prepared to listen to the court and go on submitting. ನೋ ಸ್ವಾಮಿ, IA ಬೇರೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನೀವು ಏನ್ ಪೆಟಿಷನ್ ಹಾಕ್ಬೇಕು ಅದಕ್ಕೆ ಆನ್ಸರ್ ಮಾಡ್ತೀವಿ. ನೀವೇನ್ ಪೆಟಿಷನ್ ಹಾಕಿದಿರಿ, ಈಗ ಸಿ ಫಾರ್ಮ್ ರಿಜೆಕ್ಟ್ ಮಾಡಿರೋ ತಪ್ಪು ಅಂತ ಹಾಕಿದ್ರೆ ಅದು ಡೈರೆಕ್ಷನ್ ಕೊಟ್ಟಿದ್ದೀರಿ. ಬಿಯಾಂಡ್ ದಟ್ ನಾನು ಕೊಡಕ್ ಆಗಲ್ಲ. ಅದಕ್ಕೆ ಇಫ್ ಯು ವಾಂಟ್ ಯು ಕೀಪ್ ವಿಲ್ ದೇರ್ ಯು ರೆಫರ್ ಇಟ್ ಟು ದಿ ಲೀಗಲ್ ಸರ್ವಿಸ್ ಅಥಾರಿಟಿ.
No, they're capable to assess this honorable court effectively. So they've interviewed her. Facts, she's very knowledgeable. But in so far as law and the other procedural aspects, they found she would not assess this That's honorable all right, court. yes. In 18109 of 2016, where she's filed an application for CFORM that has been dismissed for default by an order of this honorable court. So we have told her, not we, the committee has informed her to file an application for recall of that order. If she files that, and if that is pending, then refused. We referred her. ನಿಮ್ಗೆ ಅಡ್ವೊಕೇಟ್ ಬೇಡವಾ? ಸ್ವಾಮಿ ನನ್ಗೆ ಯಾವುದು ಲೀಗಲ್ ಲೀಗಲ್ ಏಡ್ ಇಂದ ಬೇಡವಾ? ಸ್ವಾಮಿ ಅದರಿಂದ ಆಲ್ರೆಡಿ ನಾನು ತೊಂದರೆ ಪಟ್ಟಿದ್ದೀನಿ ಕೇಸಲ್ಲಿ, ಅದಕ್ಕೋಸ್ಕರ ಸ್ವಾಮಿ. ಸೆಕೆಂಡ್ ಮೇ She has to just file an application, and if your lordship ಅಪ್ಲಿಕೇಶನ್ ಹಾಕಿ ರೀಕಾಲ್ ಮಾಡಿ ಕೊಡ್ತಾರೆ. ಸೆಕೆಂಡ್ ಮೇಗ್ ಬನ್ನಿ. ಎಸ್ ನೆಕ್ಸ್ಟ್. ಅದಕ್ಕಿಂತ ಮುಂಚೆ ಕೊಡಿ ಸ್ವಾಮಿ ಪ್ಲೀಸ್. ಅದಕ್ಕಿಂತ ಮುಂಚೆ ಏನಾಗುತ್ತೆ? ಅಲ್ಲ ರೀಕಾಲ್ ಮಾಡ್ಕೊಂಡ್ಮೇಲೆ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡು ನಿಮ್ಗೆ ಸಿ ಫಾರ್ಮ್ ತಗೊಂಡ್ರೆ ನನ್ಗೆ ಅಲ್ಲಿ ಅಲೋ ಮಾಡ್ತಾರೆ ಸ್ವಾಮಿ, ಇಲ್ಲಾಂದ್ರೆ ಮಾಡಲ್ಲ ಸ್ವಾಮಿ. ದಯವಿಟ್ಟು ನನ್ ಮಾತು ಕೇಳಿ. ನಿಮ್ ಪ್ರೇಯರ್ ಏನು ಅದಕ್ ಮಾತ್ರ ಉತ್ತರ ಕೊಡ್ತಾ ಇದೀನಿ. ಡೋಂಟ್ ಡೂ ಆಲ್ ದಿಸ್ ಹಿಯರ್. ನಿಮ್ ಪ್ರೇಯರ್ ಏನು ಅದಕ್ ಮಾತ್ರ ಉತ್ತರ ಕೊಡ್ತಾ ಇದೀನಿ. ನೀವು ಸಿ ಫಾರ್ಮ್ ರೀಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀನಲ್ಲ ಈಗ. ಏನ್ 29ಕ್ಕೆ ಬೇಕಾ ನಿಮ್ಗೆ? 28 ಕೊಟ್ಬಿಡಿ ಸ್ವಾಮಿ. ಆಯ್ತು, 28ಕ್ಕೆ ತಗೊಳ್ಳಿ. ಎಸ್.